ಆ ಥರ ನೋಡಿದ್ರೆ ಯಶ್ ಸಿ ಹಿಸ್ ಚಾಯ್ಸ್ ಆಫ್ ಸ್ಟೋರೀಸ್, ಅವ್ರು ಬೆಳೆದು ಬಂದ ದಾರಿನ ನೋಡ್ತಾ ಅವರ ಈಗ ಯಾರು ಈಗ ನನಗಿಂತ ಅವ್ರು 10 ವರ್ಷ ಚಿಕ್ಕವ್ರು ಇರ್ಬೋದು, ನಾನು ಅದನ್ನು ನೋಡಿದ ಕೂಡಲೇ ಅವರಿಂದನೂ ಕೂಡ ಕಲಿತೀನಿ. ಅವರ ಚಾಯ್ಸ್ ಆಫ್ ಫಿಲ್ಮ್ಸು, ಒಬ್ಬ ನಾಯಕ ನಟ ಸಕ್ಸಸ್ಫುಲ್ ಆದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾನೆ ಅನ್ನೋದು ಅವ್ರು ಎಷ್ಟು ಡಿಸಿಷನ್ಸ್. ಏಣಿ ಹತ್ತೋದು ಈಸಿ, ಅಂದರೆ ಮೇಣಿ ಹತ್ಕೊಂಡು ಹೋಗ್ತೀವಿ, ಇಲ್ಲಿ ಮೇಲೆ ನಿಂತಾಗ ಇದೆಯಲ್ಲ ಅದು ಅಲ್ಲಾಡುತ್ತೆ, ತುಂಬ ಕಷ್ಟ. ಅಲ್ಲಿ ನಾವು ಕೆಳಗಡೆ ನೋಡಿದಾಗ ತುಂಬ ಜನ ಹತ್ಕೊ ಬರ್ತಾ ಇರ್ತಾರೆ, ಅಷ್ಟು ಜನ ಹತ್ತಾ ಇರೋದ್ರಿಂದ ಇದು ಅಲ್ಲಾಡ್ತಾ ಇರುತ್ತೆ, ಅಲ್ಲಿ ನಿಂತ್ಕೊಳ್ಳೋದು ತುಂಬ ಕಷ್ಟ. ಸೊ ಅಲ್ಲಿಂದ ಜಾರು ಬಿಟ್ಬಿಟ್ರೆ ಅಷ್ಟೇ ತುಂಬ ಕಷ್ಟ. ಅದು ಮತ್ತೆ ಹತ್ಕೊಂಡು ಬರ್ಬೋದು, ನಾವೆಲ್ಲ ಹತ್ತು ಇಳಿಯೋದು ಮಾಡ್ತಾನೆ ಇದ್ದೀವಿ. ಬಟ್ ದೇ ಸೆಡ್ ಆ ಥರ ನಾನು ನೋಡಿದಾಗ ಐ ಹ್ಯಾಟ್ಸ್ ಆಫ್ ಟು ಹಿಮ್. ಎಂತೆಂಥ ಸ್ಟೋರೀಸ್ ಅವ್ರು ಆಯ್ಕೆ ಮಾಡ್ಕೊಂಡಿರೋದು. ಆ್ಯಂಡ್ ದ ಗ್ರೋತ್, ಒಂದು ರಾಜಾಹುಲಿಯಿಂದ ಹಿಡಿದು KGF ಬರೋದಿದೆಯಲ್ಲ, ಆ ಜನಗಳನ್ನ ಸಂಪಾದನೆ ಮಾಡಿ, ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಹಿಮ್. ಆ ಥರದ್ದು ನೋಡಿದಾಗ ನಂಗೆ ಖುಷಿ ಆಗುತ್ತೆ. ಅವರಿಂದ ಆ ಚಾಯ್ಸ್ ಆಫ್ ಸ್ಕ್ರಿಪ್ಟ್ಸ್ ಅವ್ರನ್ನ ನೋಡಿ ಕಲಿಬೇಕು ಅಂತ ಅನಿಸುತ್ತೆ. ಆ್ಯಂಡ್ ರಾಜ್ ಶೆಟ್ಟಿ ಅವ್ರು ನೋಡಿ, ಅವರ ಒಂದು ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು, ಅದನ್ನ ಇಟ್ಕೊಂಡು ಯಾವ ಥರದ ಸಬ್ಜೆಕ್ಟ್ ಮಾಡ್ಬೋದು. ನಾನು ರಾಜ್ ಶೆಟ್ಟಿಯವರ ನಂಬರ್ ಹುಡುಕಿಸಿ ಅವ್ರಿಗೆ ಫೋನ್ ಮಾಡಿ, ಬ್ರದರ್ ನಾನು ನಿಮ್ಮ ಫಿಲ್ಮ ನೋಡಿದೆ, ಗರುಡಗಮನ, ವೃಷಭವನ, ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಷನ್ ಫಿಲ್ಮ್ಸು, ಯಾವ ಥರ ಡಿಫ್ರೆಂಟ್ ಆ್ಯಕ್ಷನ್. ಹಾಗಾಗಿ ನಾನು ಯಾರೋ ಹೊಸಬ್ರು ಚೆನ್ನಾಗಿ ಮಾಡ್ತಾರೆ ಅಂದ ತಕ್ಷಣ ಅವ್ರನ್ನ ಕೂಡ ನಂಬರ್ ಹುಡುಕಿಸಿ ಮಾತಾಡಿ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತೀನಿ. ಅಷ್ಟರ ಮಟ್ಟಿಗೆ ನನಗೆ ಖುಷಿ ಇದೆ. ಅಷ್ಟು ಚೆನ್ನಾಗಿ ಯಂಗ್ಸ್ಟರ್ಸ್, ಸೊ ಯಂಗ್ಸ್ಟರ್ಸ್ ಸುಮಾರು ಜನ ಐ ವಾಂಟ್ ಟು ವರ್ಕ್ ವಿತ್ ದೆಮ್. ಅದು ನೋಡೋಣ, ಅಂದರೆ ಕಾಲಕ್ರಮೇಣ ಅದಾಗಿ ಬರಬೇಕು. ನಾನು ಯಾವಾಗ ಬ್ಯುಸಿ ಇರಲ್ವೋ ಇವಾಗ ಈ ಥರ ಉಟ್ಕೊಳುತ್ತೆ. ಆ ಸಬ್ಜೆಕ್ಟ್ ಏನಿದೆ ಅದನ್ನು ನಿರ್ದೇಶನ ಮಾಡ್ಬಿಡೋಣ, ಇದನ್ನು ಇನ್ನೊಂದು ಯಾರೋ ಪ್ರೊಡ್ಯೂಸರ್ ಹತ್ರ ಹೋಗೋದು ಬೇಡ, ಇದು ಚೆನ್ನಾಗಿದೆ ನಾನೇ ಪ್ರೊಡ್ಯೂಸ್ ಮಾಡ್ಬಿಡೋಣ ಅನ್ನೋ ಥರದ್ದು ಬರುತ್ತೆ ಥಾಟ್ಸು. ಬಟ್ ತುಂಬ ಯಂಗ್ಸ್ಟರ್ಸ್ ಬರ್ತಾ ಇರೋದು ನನಗೆ ಖುಷಿ. ನನಗೆ ಆ ಯಂಗ್ಸ್ಟರ್ಸ್ ಅಂತ ಅನ್ಸೋದು ಈಗ ನಾವೇ ಯಂಗ್ಸ್ಟರ್ಸ್ ಥರ ಓಡಾಡ್ಕೊಂಡಿದ್ದೀವಿ. ಇನ್ನು ಯಾರೋ ಹೇಳ್ದಾಗ ಸಾರ್ ನಿಮ್ಮನ್ನ ನಾವು ಅವಾಗಿಂದ ನೋಡಿದ್ದೀವಿ ಅಂತಾರಲ್ಲ, ಈಗ ನೀವೇ ಹೇಳಿದ್ರಿ ದಂಡಪಂಡಿಗಳು ಯಾವಾಗ ಗೊತ್ತಾ, 2000 ಇಸ್ವಿ 2000, ಈಗ 2024 24 ವರ್ಷದ ಹಿಂದೆ ಮಾಡಿರೋಂಥ ಸೀರಿಯಲ್. ಅದಕ್ಕೆ ಮುಂಚೆನೇ ತಾಯಿ ಸಾಹೇಬ, ದ್ವೀಪ ಇವೆಲ್ಲ ಆಗೋಗಿತ್ತು. ಸೊ ಆ ಟೈಮ್ ದ್ವೀಪ ಆಗಿರಲಿಲ್ಲ, ತಾಯಿ ಸಾಹೇಬ ಕಾನೂನು ಗಡ್ತಿಯಲ್ಲಿ ಆಗೋಗಿತ್ತು ಅದಕ್ಕೆ. ಸೊ 1-2 ಇಯರ್ಸ್ ಅದಕ್ಕೆ ಬಿಫೋರ್. ಸೊ ಹಂಗಾಗಿ ಆ ಎಕ್ಸ್ಪೀರಿಯನ್ಸಸ್ ಎಲ್ಲ ನೋಡಿದಾಗ ಯಂಗ್ಸ್ಟರ್ಸ್ ಬಂದು, ಸರ್ ನಿಮ್ಮನ್ನು ಆವಾಗಿಂದ ನೋಡಿದ್ದೀವಿ, ನಾವು ಚಿಕ್ಕ ಪಾಪು, ನಾವು ಪ್ರೈಮರಿ ಸ್ಕೂಲಲ್ಲಿ ಇದ್ವಿ, ನನ್ನ ಜೊತೆ ಆ್ಯಕ್ಟ್ ಮಾಡೋಂಥ ಹೀರೋಯಿನ್ನು ಸರ್ ನಾನು ಮಿಡಲ್ ಸ್ಕೂಲಲ್ಲಿ ಇದ್ದೆ, ಹಂಗೆಲ್ಲ ಹೇಳೋವಾಗ ಆವಾಗ ಅನಿಸುತ್ತೆ ವಿ ಆರ್ ಆಲ್ಸೋ ಮೆಚ್ಯೂರಿಂಗ್ ಆ್ಯಂಡ್ ಏಜಿಂಗ್ ಅಂತ ಅನಿಸುತ್ತೆ. ಬಟ್ ಆ ಏಜಿಗೆ ತಕ್ಕಂಥ ಪಾತ್ರಗಳು ಮಾಡಬೇಕು.